ಪುತ್ತೂರು ಎಸಿ ಕಚೇರಿ ಮುಂಭಾಗದಲ್ಲಿ ಇವತ್ತು ಇಬ್ಬರು ವೃದ್ಧ ದಂಪತಿಗಳು ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಆದರೂ ಕೂಡ ಆ ಒಂದು ಚಳಿಯನ್ನ ಕೂಡ ಲೆಕ್ಕಿಸದೆ ಇವತ್ತು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಏನು ಈ ಒಂದು ವಿಚಾರ ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ತಿಳ್ಕೊಂಬರೋಣ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ನೊಂದಿಗೆ ನಿಮ್ಮ ಮುಂದೆ ನಾವು ಬರ್ತಾ ಇರ್ತೇವೆ. ಕಡಬ ತಾಲೂಕಿನ ಕೌಕ್ರಾಡಿ ಗ್ರಾಮದ ಕಾಪಿನ ಬಾಗಿಲು ರಾಧಕ್ಕ ಮತ್ತು ಮುತ್ತುಸ್ವಾಮಿ ಕುಟುಂಬ 2024 ನವೆಂಬರ್ 1 ಅಂದರೆ ಸರಿಸುಮಾರು 1 ವರ್ಷದ ಮೊದಲು ಅಲ್ಲಿನ ಅಧಿಕಾರಿಗಳು ಏಕಾಏಕಿ ಬರ್ತಾರೆ. ಅವರು ವಾಸವಾಗಿದ್ದಂತಹ ಮನೆಯನ್ನ ಧ್ವಂಸ ಮಾಡಿ ಹಾಕ್ತಾರೆ. ಈ ಒಂದು ಮನೆಯಲ್ಲಿ ಉಳ್ಕೊಳ್ಳುವಂತಹ ವೃದ್ಧ ದಂಪತಿಗಳು ಎಲ್ಲಿ ಹೋಗಬೇಕು ಏನು ಎತ್ತ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿಯನ್ನ ಕೊಡದೆ ಅವರನ್ನು ಏಕಾಏಕಿ ಆ ಒಂದು ಮನೆಯಿಂದ ಹೊರ ಹಾಕ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ 1 ವರ್ಷದಿಂದ ಅಲ್ಲಿಂದ ಇಲ್ಲಿಗೆ ಅಂತ ಸಂಬಂಧಪಟ್ಟ ಅಧಿಕಾರಿಗಳ ಕೈಕಾಲು ಹಿಡಿಯೋದೊಂದು ಬಾಕಿ ಎಲ್ಲವನ್ನ ಮಾಡಿ ಮುಗಿಸಿದ್ದಾರೆ ಈ ಒಂದು ವೃದ್ಧ ದಂಪತಿ. ಸೊ ಏನೇ ಮನವಿ ಮಾಡಿಕೊಂಡ್ರು ಯಾವುದಕ್ಕೂ ಒಂದು ರೀತಿಯಲ್ಲಿ ಮಣಿತಾ ಇಲ್ಲ, ಮನವಿ ಕೊಟ್ಟರು ಕೇಳ್ತಾ ಇಲ್ಲ, ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ನಮ್ಮನ್ನ ಪರಿಗಣಿಸ್ತಾ ಇಲ್ಲ ಅಂತ ಹೇಳುವಾಗ ಡಿಸೆಂಬರ್ 2025 ಅಂದರೆ 22ನೇ ತಾರೀಕಿನಂದು ಸಾಮಾಜಿಕ ಹೋರಾಟಗಾರ RTI ಕಾರ್ಯಕರ್ತ ಜಯಂತ್ ಟಿ ಅವರ ನೇತೃತ್ವದಲ್ಲಿ ಪುತ್ತೂರು ಎಸಿ ಕಚೇರಿ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಬೆಳಗಿಂದ ರಾತ್ರಿಯವರೆಗೆ ಅಲ್ಲೇ ಕೂತ್ಕೊಳ್ತಾರೆ ಧರಣಿ. ಸೊ ಆ ಒಂದು ಸಂದರ್ಭದಲ್ಲಿ ಪುತ್ತೂರಿನ ತಹಸೀಲ್ದಾರ್ ಅವರು ಮುಖತಃ ಭೇಟಿಯಾಗಿ, ಕೆಲವೊಂದು ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದರು. ಸೊ ಅವರಲ್ಲಿ ಭೇಟಿಯಾಗಿ ನಿಮ್ಮ ವಿಚಾರದಲ್ಲಿ ನಾವು ತನಿಖೆಗೆ ಮನವಿ ಮಾಡ್ತೇವೆ, 3 ದಿವಸಗಳ ಒಳಗಡೆ ಈ ಒಂದು ತನಿಖೆಯನ್ನು ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ಕೊಂಡಿದ್ರು. 2025 ಡಿಸೆಂಬರ್ 22 ಇವತ್ತು 8 ದಿವಸಗಳಾಯಿತು. ಆದರೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಪೊಲೀಸ್ ಅಧಿಕಾರಿಗಳಿರಲಿ ಯಾರೇ ಆಗಿರಲಿ ಆ ಒಂದು ಪ್ರದೇಶಕ್ಕೆ ಭೇಟಿ ಕೂಡ ಕೊಡಲಿಲ್ಲ. ಸೊ ಮೊದಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದರು, 3 ದಿವಸದ ಒಳಗಡೆ ಬರಲಿಲ್ಲ ಅಂದರೆ ಸೋಮವಾರ ದಿವಸ ನಾವು ಅಹೋರಾತ್ರಿ ಸತ್ಯಾಗ್ರಹವನ್ನು ಮಾಡ್ತೇವೆ, ಧರಣಿ ಕೂಡ್ತೇವೆ, ಎಷ್ಟೇ ಇಶ್ಯೂ ಆದರೂ ಇನ್ನು ಪ್ರಾಣ ಕಳ್ಕೊಳ್ಬೇಕು ಅಂದರೂ ಕೂಡ ನಾವು ಇಲ್ಲಿಂದ ಎದ್ದೋಳೋದಿಲ್ಲ ಅನ್ನುವಂತಹ ಒಂದು ಮನವಿಯನ್ನು ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಅವರು ಜಾಗ ಖಾಲಿ ಮಾಡಿದರು. ಆದರೆ ಆನಂತರ 1 ವಾರಗಳು ಕಳೀತು, ಯಾವುದೇ ಅಧಿಕಾರಿಗಳು ಆ ಒಂದು ವಿಚಾರದ ಬಗ್ಗೆ ಗೋಜಿಗೆ ಹೋಗಲಿಲ್ಲ. ಸೊ ಇದನ್ನು ಗಮನಿಸಿದಂತಹ ಒಂದು ಕುಟುಂಬ ನಿನ್ನೆ ಏಕಾಏಕಿ ಅಲ್ಲ, ಈ ಒಂದು ವಿಚಾರದ ಬಗ್ಗೆ ಮೊದಲೇ ಅವರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಸೋಮವಾರ ದಿವಸ ಇನ್ನೂ ಈ ಒಂದು ವಿಚಾರದಲ್ಲಿ ತನಿಖೆಗೆ ಆದೇಶ ಕೊಡಲಿಲ್ಲ ಅಂದರೆ ನಾವು ಮತ್ತೆ ಧರಣಿ ಮಾಡ್ತೀವಿ ಅಂತ ನಿನ್ನೆ ಬೆಳಗ್ಗೆ ಪುತ್ತೂರು ಎಸಿ ಕಚೇರಿ ಮುಂಭಾಗದಲ್ಲಿ ಅವರು ಆ ಒಂದು ವೃದ್ಧ ದಂಪತಿಗಳು ಧರಣಿಯನ್ನು ಕೂರ್ತಾರೆ. ಅವರ ದೊಡ್ಡ ಮಗ ಕೂಡ ಇವರಿಗೆ ಸಹಕಾರವನ್ನು ಕೊಡ್ತಾರೆ. ಸೊ ರಾತ್ರಿ ಆದರೂ ಕೂಡ ಯಾವುದೇ ಅಧಿಕಾರಿಗಳು ಅವರನ್ನು ಗಮನಿಸೋದೇ ಇಲ್ಲ. ಪುತ್ತೂರು ತಹಸೀಲ್ದಾರರು ಅಲ್ಲಿ ಆ ಕಡೆ ಹೋಗ್ತಾ ಬರ್ತಾ ಇರ್ತಾರೆ, ಆದರೆ ಈ ಒಂದು ವಿಚಾರದ ಬಗ್ಗೆ ಗಮನ ಕೊಡೋದಿಲ್ಲ. ಎಷ್ಟೊಂದು ನಿರ್ಲಕ್ಷ್ಯ ಭಾವ ನೋಡಿ. ಓರ್ವ ಬಡವ, ಓರ್ವ ಮುಗ್ಧ ಏನೋ ಒಂದು ರೀತಿಯಲ್ಲಿ ಜೀವನ ನಡೆಸ್ತಾ ಇದ್ದಾರೆ, ಜೋಪಡಿಗಳನ್ನು ಕಟ್ಟಿ ತಮ್ಮ ಕುಟುಂಬವನ್ನು ಏನೋ ಸಾಕ್ತಾ ಇದ್ದಾರೆ. ಆದರೂ ಆ ಒಂದು ಜಾಗ ಸರ್ಕಾರದ್ದು ಇನ್ಯಾರದ್ದು ಆಗಿರಲಿ, ಇಲ್ಲಿ 1 ಎಕರೆ ಅಥವಾ 100 ಎಕರೆ 1000 ಎಕರೆಯನ್ನು ಇಲ್ಲಿ ಒಳಗಡೆ ಹಾಕಿರೋದಲ್ಲ. ಬರೀ 5 ಸೆನ್ಸ್ ಜಾಗದಲ್ಲಿ ಮನೆ ಕಟ್ಟಿ ಕೂತಿರೋರನ್ನು ಅಲ್ಲಿಂದ ಮನೆಯನ್ನು ಧ್ವಂಸ ಮಾಡಿ ಇವತ್ತು ನಾವು ಕೋಗಿಲೆ ಬಡಾವಣೆಯ ನಾವು ಕೆಲವೊಂದು ವಿಚಾರಗಳನ್ನು ಗಮನಿಸಬಹುದು. ಅಲ್ಲಿ ಸರಿಸುಮಾರು 200ರಿಂದ 300 ಮನೆಗಳನ್ನು ಸರ್ವನಾಶ ಮಾಡಲಾಗಿದೆ ಅನ್ನುವಂತಹ ವಿಚಾರ. ಅದು ಕೂಡ ಬಡವರಿಗೆ ಸಂಬಂಧಪಟ್ಟಂತಹ ಒಂದು ವಿಚಾರ. ಆ ಒಂದು ವಿಚಾರದಲ್ಲಿ ನೋಡಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಇಂಡಿವಿಜುವಲ್ ಆಗಿ ಒಬ್ಬರು ಹೋರಾಟ ಮಾಡಬೇಕು ಅಂದರೆ ಎಷ್ಟು ಕಷ್ಟಗಳನ್ನು ಅನುಭವಿಸಬೇಕು ನೋಡಿ. ಇಲ್ಲಿ ರಾತ್ರಿ ಬಂದು ಇಲ್ಲಿ ಧರಣಿ ಕೂರಬೇಕು, ಅವರಿಗೆ ಬಿಸಿ ಮುಟ್ಟಿಸಬೇಕು, ಅವರು ನಂತರ ಈ ಒಂದು ವಿಚಾರದಲ್ಲಿ ಬಂದು ಮಾತಾಡಬೇಕು, ತನಿಖೆ ಮಾಡಬೇಕು, ಆಮೇಲೆ ಇವರಿಗೆ ಮನೆ ಕೊಡಬೇಕು, ನಿವೇಶನಗಳನ್ನು ಕಟ್ಟಿಕೊಡಬೇಕು. ಇದೆಲ್ಲ ಹೋಗೋ ಕೆಲಸನ ಅಂತ ಯಾರು ಈ ಒಂದು ವಿಚಾರದಲ್ಲಿ ಮಾತಾಡ್ತಾ ಇಲ್ಲ. ಪುತ್ತೂರಿನಲ್ಲಿ ಹಲವು ಮಾಧ್ಯಮಗಳಿದೆ, ಯಾವುದೇ ಮಾಧ್ಯಮಗಳು ಈ ಒಂದು ಕವರೇಜನ್ನು ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ಬಹಳಷ್ಟು ಬೇಸರದ ಸಂಗತಿ, ಯಾವುದೋ ಒಂದು ವೆಬ್ ಪೋರ್ಟಲ್ ಈ ಒಂದು ವಿಚಾರದಲ್ಲಿ ಸುದ್ದಿಯನ್ನು ಪ್ರಕಟ ಮಾಡಿತ್ತು. ಅದು ಹೊರತುಪಡಿಸಿ ಬೇರೆ ಯಾವುದೇ ಮಾಧ್ಯಮಗಳು ಈ ಒಂದು ವಿಚಾರವನ್ನು ಪ್ರಕಟ ಮಾಡಿಲ್ಲ. ಯಾಕೆಂದರೆ ಇವತ್ತು ಬರೀ ವ್ಯೂಸ್ ಮಾತ್ರ ನ್ಯೂಸ್ ಆಗ್ತಾ ಇದೆ. ನ್ಯೂಸ್ ಇವತ್ತು ವ್ಯೂಸ್ನ ಹಿಂದುಗಡೆ ಹೋಗ್ತಾ ಇದೆ. ಎಲ್ಲಿ ವೀಕ್ಷಕರಿದ್ದಾರೆ
ಅದನ್ನು ಮಾತ್ರ ಡಿಪೆಂಡ್ ಆಗಿಕೊಂಡು ನ್ಯೂಸ್ಗಳನ್ನು ಮಾಡ್ತಾ ಇದ್ದಾರೆ. ನಿಜಕ್ಕೂ ನಾಚಿಕೆಗೇಡಿನ ವಿಷಯ. ಈ ಒಂದು ವಿಚಾರದಲ್ಲಿ ನಿಜಕ್ಕೂ ನಾವು ಧ್ವನಿ ಆಗೇ ಆಗ್ತೇವೆ. ನಾವು ಈ ಒಂದು ವಿಚಾರದ ಬಗ್ಗೆ ಗ್ರೌಂಡ್ ರಿಪೋರ್ಟನ್ನು ಕೂಡ ಪಡ್ಕೊಂಡಿದ್ವಿ. ಸೊ ಅಲ್ಲಿ ಏನು ಧರಣಿ ಕೂತಿದ್ರು ಜಯಂತ್ ಅವರು ಮತ್ತು ಈ ಒಂದು ಕುಟುಂಬ, ರಾಧಕ್ಕ ಮತ್ತು ಸ್ವಾಮಿ ಅವರ ಕುಟುಂಬ ಏನು ಅಲ್ಲಿ ಧರಣಿ ಕೂತಿತ್ತು, ಅಲ್ಲಿ ಹೋಗಿ ನಾವು ಮಾತಾಡಿಸಿದ್ವಿ. ಅಲ್ಲಿ ವಿಚಾರಗಳನ್ನು ಜನರಿಗೆ ತಲುಪಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಕೂಡ ನಾವು ಅಲ್ಲಿ ಮಾಡಿದ್ವಿ. ಇವತ್ತು ನೋಡಿ, ನಿನ್ನೆ ಮತ್ತೆ ನಿರಂತರವಾಗಿ ಅಲ್ಲಿ ಅದೇ ಧರಣಿ ನಡೀತಾ ಇದೆ. ಸೊ ಮಾಧ್ಯಮ ಎನ್ನುವಂತಹ ರೀತಿಯಲ್ಲಿ ಸಂಚಾರಿ ಸ್ಟುಡಿಯೋ ಅವರಿಗೆ ಸಾಥ್ ಕೊಟ್ಟಿದೆ. ನಿನ್ನೆಯಿಂದ ನಿರಂತರವಾಗಿ ಲೈವ್ಗಳನ್ನು ಹಾಕ್ತಾ ಇದ್ದಾರೆ, ಅಪ್ಡೇಟ್ಗಳನ್ನು ಕೊಡ್ತಾ ಇರುವಂಥದ್ದು. ಆದರೆ ಯಾವನೇ ಒಬ್ಬ ಅಧಿಕಾರಿ ರಾತ್ರಿಯಲ್ಲಿ ಕೂಡ ಅವರು ಅಲ್ಲಿದ್ದಾರೆ ನೋಡಿ, ಪಬ್ಲಿಕ್ ಪ್ಲೇಸಲ್ಲಿ ಒಂದು ಕುಟುಂಬ ಧರಣಿ ಮಾಡ್ತಾ ಇದೆ, ಅದನ್ನು ಕ್ಯಾರೆ ಮಾಡಲಿಲ್ಲ ನೋಡಿ. ಅಧಿಕಾರಿಗಳಿಗೆ ಎಷ್ಟೊಂದು ನಿರ್ಲಕ್ಷ್ಯ ಭಾವ. ಅಲ್ಲಿನ ಪೊಲೀಸ್ ಅಧಿಕಾರಿಗಳಿರಲಿ ಅಥವಾ ತಹಸೀಲ್ದಾರ್ ಇರಲಿ, ಎ ಸಿ ಇರಲಿ, ಬಾಕಿ ಎಲ್ಲ ವಿಚಾರಗಳಲ್ಲಿ ಮೂಗು ತೋರಿಸೋಕ್ಕಾಗತ್ತೆ. ಇಲ್ಲಿ ಬಡವರ ವಿಚಾರ ಬಂದಾಗ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಧೋರಣೆ? ಪ್ರತಿಯೊಬ್ಬರು ಪ್ರಶ್ನೆ ಮಾಡಬೇಕು. ಜನರೇ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಮ್ಮ ಸ್ನೇಹಿತರು, ವೀಕ್ಷಕರು ಯಾರಿದ್ದಾರೆ ಸಾಧ್ಯವಾದಷ್ಟು ಜನರಿಗೆ ತಲುಪಿಸಿ. ಮಾತ್ರವಲ್ಲ, ನಮ್ಮ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳಿಗೆ ಈ ಒಂದು ವಿಚಾರ ತಲುಪುವಂತೆ ಮಾಡಿ. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಾ ಇರುವಂಥದ್ದು. ಇದು ಯಾರಿಗೋ ಎಕರೆ ಜಾಗವನ್ನು ನೀವು ಹಸ್ತಾಂತರ ಮಾಡಿ ಅಂತ ಕೇಳ್ಕೊಳ್ಳುವಂತಹ ವಿಡಿಯೋ ಖಂಡಿತ ಅಲ್ಲ. ಬಡವನಿಗೆ, ಏನೂ ಇಲ್ಲದಂತಹ ನಿರ್ಗತಿಗನಿಗೆ ಒಂದು 5 ಸೆಂಟ್ ಜಾಗದಲ್ಲಿ ಮನೆ ಇದ್ದಂತಹ ಮನೆಯನ್ನು ಧ್ವಂಸ ಮಾಡಿದ ಪ್ರಕರಣದಲ್ಲಿ ಅದೇ ನಿವೇಶನವನ್ನು ಮಾಡಿಕೊಡಿ, ಅವರಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ತಾ ಇರೋಂಥದ್ದು. ಇದರಲ್ಲಿ ಯಾವುದೇ ಮುಜುಗರ ಬೇಡ. ಈ ಒಂದು ವಿಚಾರವನ್ನು ಇನ್ನೊಬ್ಬರಿಗೆ ತಲುಪಿಸೋದಲ್ಲಿ ಯಾವುದೇ ಜಿಪುಣತೆ ಬೇಡ. ದಯವಿಟ್ಟು ಜನರಿಗೆ ಸಹಕಾರ ಆಗುವಂತಹ ವಿಚಾರಗಳು ನಿಮ್ಮ ಮುಂದೆ ಬಂದಂಥ ಸಂದರ್ಭದಲ್ಲಿ ಅದನ್ನು ಇನ್ನಷ್ಟು ಜನರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ. ಮಾತ್ರ ಅಲ್ಲ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.